ನ್ಯೂ ಚಾನೆಲ್ನ ಸ್ಟಾರ್ಟ್ ಮಾಡಿದ್ರೆ ಈ 3 ಮಿಸ್ಟೇಕ್ಗಳನ್ನ ಯಾವತ್ತಿಗೂ ಮಾಡಬೇಡಿ. ಹೌದು ಫ್ರೆಂಡ್ಸ್. ನಂಬರ್ 1, ಡಿಫ್ರೆಂಟ್ ಟಾಪಿಕ್ಗಳನ್ನ ಅಪ್ಲೋಡ್ ಮಾಡ್ತಾ ಇರೋದು. ಹೌದು ಫ್ರೆಂಡ್ಸ್, ಇವಾಗ ನಾವು ಯೂಟ್ಯೂಬ್ನಲ್ಲಿ ಹೊಸದಾಗಿ ಇರ್ತೀವಿ. ನಾವು ಏನೋ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹಾಗೆಯೇ ನಾವು ಯೂಟ್ಯೂಬ್ನಲ್ಲಿ ಹೊಸದಾಗಿ ಸೇರ್ಕೊಂಡಾಗ ನಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ಗಳನ್ನ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ನಾವೇನ್ ಮಾಡ್ತೀವಿ, ಒಂದಿನ ಕುಕಿಂಗ್ ಮಾಡ್ತೀವಿ, ಒಂದಿನ ಸ್ಟೋರಿ ಟೆಲ್ಲಿಂಗ್ ಮಾಡ್ತೀವಿ, ಮತ್ತೊಂದು ದಿನ ಟೆಕ್ಕಿಂಗ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಟಾಪಿಕ್ಗಳನ್ನ ಮಾಡ್ತಾ ಇರ್ತೀವಿ. ಸೊ ಆ ತಪ್ಪು ನೀವು ಮಾಡ್ತಾ ಇದ್ರೆ ಇನ್ನು ಮುಂದೆ ಮಾಡಕ್ ಹೋಗ್ಬೇಡಿ. ಸೊ ಒಂದೇ ನಿಮಿಷ. ಹೌದು ಫ್ರೆಂಡ್ಸ್, ನೀವು ಯಾವ ಒಂದು ಟಾಪಿಕ್ ಮೇಲೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅದೇ ಒಂದು ಟಾಪಿಕ್ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದಕ್ಕೆ ವ್ಯೂಸ್ ಬರಲಿ ಬರದೇ ಇರಲಿ, ಸೊ ನಿಮಗೆ ಮುಂದೆ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿ ಅಪ್ಲೋಡ್ ಮಾಡೋದನ್ನೇ ಬಿಟ್ಬಿಡೋದು. ಹೌದು ಫ್ರೆಂಡ್ಸ್, ನಮ್ಮಲ್ಲಿ ನಾವೇನು ಮಾಡ್ತೀವಿ, ಸ್ಟಾರ್ಟ್ ಏನೋ ಮಾಡ್ತೀವಿ, ಅದಾದ ನಂತರ ನಾವು ಅಪ್ಲೋಡ್ ಮಾಡ್ತಾನೆ ಹೋಗ್ತೀವಿ. ವಿಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡ್ತೀವಿ, ನಾನು ಪರ್ಫೆಕ್ಟ್ ಇಲ್ಲ, ನನ್ನ ಕ್ವಾಲಿಟಿ ಚೆನ್ನಾಗಿಲ್ಲ, ಹಾಗೆಯೇ ನನ್ನ ವಿಡಿಯೋಸ್ಗಳನ್ನ ಯಾರು ಕೂಡ ನೋಡೋದಿಲ್ಲ ಅಂತ ಹೇಳಿ ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಹಾಗೆ ಮಾಡಬಾರ್ದು ಫ್ರೆಂಡ್ಸ್. ನಾವೇನು ಮಾಡಬೇಕು, ಇಂಪರ್ಫೆಕ್ಟ್ ಇಸ್ ಅ ಪರ್ಫೆಕ್ಟ್ ಗೋಲ್ ಅಂತ ಹೇಳ್ತಾರೆ. ಅಂತ ಅಂದ್ರೆ ನಾವು ಯಾವಾಗ ಸರಿ ಇಲ್ಲ ಅಂತ ಹೇಳಿ ನಾವು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ, ಅವಾಗ ಒಂದಿನ ನಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಹಾಗಾಗಿ ನಮಗೆ ಹೇಗೆ ಬರುತ್ತೆ, ಯಾವ ನಮ್ಮ ಹತ್ರ ಮೊಬೈಲ್ ಇದೆ ಅದೇ ಮೊಬೈಲ್ ನಲ್ಲಿ ನಾವು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಮಿಸ್ಟೇಕ್ ಇದಂತೂ ತುಂಬಾನೇ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಮಾಡ್ತಾನೆ ಇರ್ತಾರೆ. ವ್ಯೂಸ್ ಬರಬೇಕು ಅಂತ ಹೇಳಿ ವೇಟ್ ಮಾಡ್ತಾನೆ ಇರ್ತಾರೆ. ಹೌದು ಫ್ರೆಂಡ್ಸ್, ನಾವು ಇವಾಗ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಾವು ವ್ಯೂಸ್ ನಮಗೆ 100 ಬರಬೇಕು, 200 ಬರಬೇಕು, 1000 ವ್ಯೂಸ್ ಬರಬೇಕು ಅಂತ ಹೇಳಿ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತೀವಿ. ಹಾಗೆ ಮಾಡಬಾರ್ದು. ವ್ಯೂಸ್ ಅದು ಬರೋದು ಬರ್ತಾನೆ ಇರುತ್ತೆ. ನಾವು ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಕೆಲಸವನ್ನ ಮಾಡ್ಸಿ. ಪ್ಲಸ್ ಪೇಷನ್ಸ್, ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹೌದು, ನಾವು ಯಾವಾಗ ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಇಂದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಒಂದಿನ ನಮ್ಮ ವಿಡಿಯೋ ಕೂಡ ವೈರಲ್ ಆಗೇ ಆಗತ್ತೆ. ಹಾಗೇನೆ ನಿಮ್ಮ ವಿಡಿಯೋ ವೈರಲ್ ಆಗಬೇಕು, ನಿಮ್ಮ ಒಂದು ಸಬ್ಸ್ಕ್ರೈಬರ್ ಗೇನ್ ಆಗಬೇಕು ಅಂತ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡ್ತಾ ಇರಿ. ಮತ್ತೆ ಈ ಎಲ್ಲ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿ ನೀವು ಕೂಡ ಗ್ರೋತ್ ಅನ್ನ ಕಾಣಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.